ಜಗವೇ ಒಂದು ನಾಟಕ ರಂಗ, ಅದನ್ನ ನಂಬಿ ಬ್ಲೈಂಡ್ ಆಗಿ ಹೋದ್ರೆ ಆಗೋದಂತೂ ಪೆಂಗ. ಹೌದು, ಒಂದು ನೀತಿ ಪಾಠದ ಜೊತೆ ದೊಡ್ಡ ಆಲದ ಮರದ ಇತಿಹಾಸವನ್ನ ತಿಳಿಯೋಣ ಬನ್ನಿ. ಸುಮಾರು 3 ಎಕರೆ ಜಾಗದಲ್ಲಿ 400 ವರ್ಷಗಳ ಇತಿಹಾಸ ಇರುವಂತದ್ದು ಈ ದೊಡ್ಡ ಆಲದ ಮರ. ನೋಡ್ಲಿಕ್ಕೆ ಈಗ ಅನೇಕ ಮರಗಳಿರುವಂತೆ ಕಾಣಿಸುತ್ತೆ, ಆದರೆ ಇದು ಒಂದೇ ಮರದಲ್ಲಿ ಸೃಷ್ಟಿಯಾಗಿದ್ದು. ಮೊದಲಿಗೆ ನಾವು ಚಿಕ್ಕವರಿರ್ಬೇಕಾದ್ರೆ ನಮ್ಮ ತಂದೆಯವರು ಹೇಳ್ತಾ ಇದ್ರು, ದೊಡ್ಡ ಆಲದ ಮರ ಅಂತ ಇದೆ, ಇಡೀ ಜಗತ್ತಿಗೆ ವಿಶ್ವವಿಖ್ಯಾತವಾಗಿದೆ, ಒಂದೇ ಮರ ಸುಮಾರು 3 ಎಕರೆ ಪ್ರದೇಶದಲ್ಲಿ ಬೆಳೆದಿದೆ ಅಂತ. ಆ್ಯಂಡ್ ನಾನು ಒಂದ್ಸಲ ಸುಮಾರು ವರ್ಷಗಳ ಹಿಂದೆ ಈ ಜಾಗಕ್ಕೆ ಬಂದಾಗ ಈ ರೀತಿ ಕಾಂಪೌಂಡ್ ಇರಲಿಲ್ಲ. ಆ ಸಂದರ್ಭದಲ್ಲಿ ಒಂದೇ ಮರ ಸೃಷ್ಟಿ ಇತ್ತು. ಆ್ಯಂಡ್ ಈಗ ಏನು ಎಲ್ಲ ಬೇರುಗಳು ಮರದ ರೀತಿಯಲ್ಲಿ ಸೃಷ್ಟಿಯಾಗಿದೆ. ದಿನ ಕಳೆದಂತೆ ಮರ ಮುರಿದು ಮರದ ಬೇರುಗಳೇ ಮರವಾಗಿ ಸೃಷ್ಟಿಯಾಗಿದೆ. ಆ್ಯಂಡ್ ಈಗಲೂ ಸಹ 3 ಎಕರೆ ಜಾಗಕ್ಕೆ ಈ ಮರಗಳು ಹಬ್ಬಿದೆ. ಆ್ಯಂಡ್ ಈ ಜಾಗಕ್ಕೆ ನಾನು ಬಂದಿದ್ದು ಶೂಟಿಂಗ್ ಲೊಕೇಶನ್ ನೋಡೋದು. ಆದರೆ ವಿಶ್ವಾಸದಲ್ಲೇ ವಿಷ ಇರುತ್ತೆ ಅನ್ನೋದು ಮಾತ್ರ ಈ ವಿಡಿಯೋ ಮಾಡುವ ಸಂದರ್ಭಕ್ಕೆ ನೆನಪಾಗುತ್ತೆ. ಯಾಕೆ ಅಂದರೆ ಜೀವನದಲ್ಲಿ ಯಾರಿಗೇ ಆಗಲಿ ಪುಕ್ಸಟ್ಟ ಐಡಿಯಾಗಳನ್ನು ಕೊಡಬಾರ್ದು, ಬಿಟ್ಟಿಯಾಗಿ ಕೆಲಸ ಮಾಡಿ ಕೊಡಬಾರ್ದು. ಯಾಕೆಂದರೆ ಕೆಲವರು ನಮ್ಮನ್ನು ಬಳಸ್ಕೊಂಡು ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿ ಸೈಡ್ಗೆ ಬಿಸಾಡ್ಬಿಡ್ತಾರೆ. ಯಾಕೆ ಅಂದರೆ ನಾನು ಕೆಲವು ಸ್ವಾರ್ಥಿಗಳನ್ನು ಕರೆದುಕೊಂಡು ಈ ಜಾಗಕ್ಕೆ ಶೂಟಿಂಗ್ ಲೊಕೇಶನ್ ನೋಡಲು ಬಂದಿದ್ದೆ. ನಾನು ಅವ್ರಿಗೆ ಬಿಟ್ಟಿಯಾಗಿ ಎಲ್ಲೆಲ್ಲೆಲ್ಲ ಲೊಕೇಶನ್ ತೆಗೆದುಕೊಬೋದು, ಹೇಗೆಲ್ಲ ಕೊಲಾಬ್ರೇಷನ್ ನೆಪದಲ್ಲಿ ಬಿಟ್ಟಿಯಾಗಿ ಮೇಕಪ್ ಮಾಡಿಸ್ಕೊಬೋದು, ಈ ರೀತಿ ಹಲವು ಐಡಿಯಾಗಳನ್ನು ಕೊಟ್ಟಿದ್ದೆ. ಉದ್ದೇಶ ಇಷ್ಟೇ, ಅವರು ನನ್ನ ಕಣ್ಣಿಗೆ ಅಮಾಯಕರ ರೀತಿ ಕಂಡ್ರು, ಅವರ ಕಣ್ಣಿಗೆ ನಾನು ಕಟುಕನ ಮುಂದೆ ಇರುವಂತಹ ಕುರಿಯ ರೀತಿ ಕಂಡೆ ಅಷ್ಟೇ. ಅಂಡ್ ಮೊರಲ್ ಆಫ್ ದ ಸ್ಟೋರಿ, ಯಾವತ್ತು ಯಾರನ್ನ ಅಮಾಯಕರೆಂದು ತಿಳಿಯಬೇಡಿ. ಅಂಡ್ ಬಿಟ್ಟಿಯಾಗಿ ಐಡಿಯಾಗಳನ್ನ ಕೊಟ್ಟು ಹೆಲ್ಪ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಪ್ಪ ಹೀಗೆ ಬೈತೀಯಾ ಅಂತೀರಾ? ಒಬ್ಬ ಪ್ರೊಡ್ಯೂಸರ್ ಹೇಳಿದ ಕತೆ ಹೇಳ್ತೀನಿ ಕೇಳಿ. ಒಂದು ಶೂಟಿಂಗ್ ಸ್ಪಾಟ್ಗೆ ಹಳ್ಳಿ ಹುಡುಗ, ಅಮಾಯಕ ಹುಡುಗ ಒಬ್ಬ ಅಲ್ಲಿಗೆ ಬರ್ತಾನೆ. ಬಂದನು ಶೂಟಿಂಗ್ ಸ್ಪಾಟ್ ನಲ್ಲಿ ಎಲ್ಲರ ವಿಶ್ವಾಸವನ್ನ ಒಂದೇ ದಿನದಲ್ಲಿ ಗಳಿಸ್ಬಿಡ್ತಾನೆ. ಅಂಡ್ ರಾತ್ರಿ ಎಷ್ಟೊತ್ತೇ ಆದ್ರೂ ಆತ ಮನೆಗೆ ಹೋಗಿರೋದಿಲ್ಲ, ಆ ಶೂಟಿಂಗ್ ಸ್ಪಾಟ್ ನಲ್ಲೇ ಇರ್ತಾನೆ. ಪ್ರೊಡ್ಯೂಸರ್ ಕೇಳ್ತಾರೆ, ಯಾಕಪ್ಪ ಮನೆಗೆ ಹೋಗಲ್ವಾ, ಹೋಗು ಅಂತ. ಇಲ್ಲ ಸ್ವಾಮಿ, ನಾನು ಊರು ಬಿಟ್ಟು ಬಂದಿದ್ದೇನೆ, ನನಗೆ ಮನೆ ಇಲ್ಲ, ಉಳ್ಕೊಳ್ಲಿಕ್ಕೆ ಜಾಗ ಇಲ್ಲ, ನೇರವಾಗಿ ಬಂದು ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟೆ ಅಂತ. ಹೋದ್ರೆ ಹೋಗ್ಲಿ, ಅಮಾಯಕನ ರೀತಿ ಕಾಣಿಸ್ತೀಯಾ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಮಲಕ ಅಂತ ಕೀ ಕೊಟ್ಟು ಅವರು ಮನೆಗೆ ಹೋಗ್ತಾರೆ. ಆ ಪ್ರೊಡ್ಯೂಸರ್ ಬೆಳಗ್ಗೆ ಬಂದು ಸ್ಟುಡಿಯೋವನ್ನ ನೋಡಿದ್ರೆ ಸ್ಟುಡಿಯೋದಲ್ಲಿದ್ದಂತಹ ಲಕ್ಷಾಂತರ ರೂಪಾಯಿ ಸಿಸ್ಟಮ್ಗಳನ್ನ ಎತ್ಕೊಂಡು ಆ ವ್ಯಕ್ತಿ ಅಲ್ಲಿಂದ ಕಾಣೆಯಾಗಿರ್ತಾನೆ. ಈಗ ಹೇಳಿ, ಜೀವನದಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು, ಯಾರನ್ನು ನಂಬಬಾರದು ಎಂಬ ಸ್ಥಿತಿಗೆ ಬರಬೇಕಾಗುತ್ತೆ. ಇವತ್ತು ಜನ ನಂಬಿಸಿ ಮೋಸ ಮಾಡುವುದೇ ಹೆಚ್ಚಾಗಿದೆ. ಎನಿವೇ, ದೊಡ್ಡ ಆಲದ ಮರದ ಬಗ್ಗೆ ಮಾತನಾಡ್ತಾ ಎಲ್ಲೆಲ್ಲೋ ಹೋಗ್ಬಿಟ್ವಿ, ಆದ್ರೆ ಜೀವನಕ್ಕೆ ಈ ಮಾತುಗಳು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಬನ್ನಿ, ಈಗ ದೊಡ್ಡ ಆಲದ ಮರವನ್ನ ನೀವು ನೋಡ್ತಾ ಇದ್ದೀರಾ, ಎಷ್ಟು ವಿಶಾಲವಾಗಿದೆ. ಇಲ್ಲಿ ಅನೇಕ ರೀತಿಯ ಪಕ್ಷಿಗಳು ಹಾಗೂ ಅನೇಕ ರೀತಿಯ ಪ್ರಾಣಿಗಳಿದೆ. ಅಂದರೆ ಕೋತಿ, ಅಳಿಲು ಆಗ್ಬೋದು, ಪಕ್ಷಿಗಳಾಗ್ಬೋದು, ಹೀಗೆ ಅನೇಕ ರೀತಿಯ ಪಕ್ಷಿಗಳು ಇಲ್ಲಿ ವಾಸವಾಗಿದೆ. ಆ್ಯಂಡ್ ಇಲ್ಲಿ ಫೋಟೋ ಸೆಷನ್ಗೆ ತುಂಬಾ ಚೆನ್ನಾಗಿರುತ್ತೆ. ಈ ಜಾಗದಲ್ಲಿ ವೀಕೆಂಡ್ನಲ್ಲಿ ತುಂಬ ಜನ ಫ್ಯಾಮಿಲಿಗಳು ಬಂದು ತಮ್ಮ ಕುಟುಂಬದ ಜೊತೆ, ತಮ್ಮ ಸಂಗಾತಿಯ ಜೊತೆ ಟೈಮ್ ಪಾಸ್ ಮಾಡಲು ತುಂಬಾ ಚೆನ್ನಾಗಿದೆ. ಆ್ಯಂಡ್ ದೊಡ್ಡ ಆಲದ ಮರದಿಂದ ಸ್ವಲ್ಪ ದೂರದಲ್ಲಿ ಮುಕ್ತಿನಾಗ ಕ್ಷೇತ್ರವಿದೆ. ಆ್ಯಂಡ್ ಪಕ್ಕದಲ್ಲಿ ಮತ್ತಷ್ಟು ದೇವಸ್ಥಾನಗಳಿದೆ. ಎಲ್ಲವನ್ನ ನೋಡಿಕೊಂಡು 1 ಡೇ ಟ್ರಿಪ್ ನೀವು ಈ ಜಾಗದಲ್ಲಿ ಮಾಡ್ಬೋದು. ಈ ಜಾಗಕ್ಕೆ ಬರಲು ಏನಾದರೂ ಚಾರ್ಜಸ್ ಮಾಡ್ತಾರಾ, ಟಿಕೆಟ್ ತೊಗೊಬೇಕಾ ಅಂತಂದರೆ ಆನ್ಲೈನಲ್ಲಿ 20 ರೂಪಾಯಿ ತೋರಿಸಿರ್ತಾರೆ. ಇಲ್ಲಿಗೆ ಬಂದರೆ ಯಾವುದೇ ಚಾರ್ಜಸ್ ತೊಗೊಳೋದಿಲ್ಲ. ರೆಸ್ಟ್ ರೂಮ್ ಸೌಲಭ್ಯ ಇರುತ್ತೆ. ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ, ನಾನು ತೋರಿಸ್ತೀನಿ ಮುಂದೆ ಹೋಗ್ತಾ ಇದ್ದಂತೆ. ಅಂಡ್ ಊರಿನ ಮಧ್ಯ ಭಾಗದಲ್ಲೇ ಇರುವ ಕಾರಣ ನಿಮಗೆ ಬೇಕಾಗಿರುವಂತಹ ಎಲ್ಲ ತಿಂಡಿ ತಿನಿಸುಗಳು ಇಲ್ಲಿ ಪಕ್ಕದ, ಅಂದರೆ ಈ ಏನು ಮರ ಇದೆ, ಮರದ ಕಾಂಪೌಂಡ್ ಹೊರಗಡೆ ಸಿಗುತ್ತೆ, ಅಲ್ಲಿ ತೆಗೆದುಕೊಂಡು ತಿನ್ಬೋದು. ಪ್ಲಾಸ್ಟಿಕ್ ಬಾಟಲ್ಗಳು ಆರೋಗ್ಯಕ್ಕೂ ಹಾನಿಕರ, ಪರಿಸರಕ್ಕೂ ಹಾನಿಕರ. ಅದು ನೀರು ಇಲ್ದಿರೋ ಕೋತಿ ಆ ಪ್ಲಾಸ್ಟಿಕ್ ಬಾಟಲನ್ನು ಕಿತ್ಕೊಂಡು ನೀರು ಕುಡಿಲಿಕ್ಕೆ ಟ್ರೈ ಮಾಡ್ತಾ ಇದೆ. ಆ್ಯಂಡ್ ನೋಡಿ, ಅವರು ತಪ್ಪಿಸ್ಕೊಂಡು ಕಿತ್ಕೊಂಡು ಪರದಾಡ್ತಾ ಇದ್ದಾರೆ ಎತ್ಕೊಂಡು ಹೋಗಲಿಕ್ಕೆ. ಆ್ಯಂಡ್ ಅದಕ್ಕೆ ನಿರ್ದಾಹ ಇವರಿಗೆ ಕೊಡಲಿಕ್ಕಾಗೋದಿಲ್ಲ. ಆ್ಯಂಡ್ ನೋಡಿ, ಪ್ಲಾಸ್ಟಿಕ್ ಬಳಸಬೇಡ್ರಿ, ಆರೋಗ್ಯಕ್ಕೆ ಹಾನಿಕರ. ಆ್ಯಂಡ್ ಎಷ್ಟೇ ಹೇಳಿದ್ರು ಜನ ಮನೆಯಿಂದ ನೀರನ್ನು ತೆಗೆದುಕೊಂಡು ಬರೋದೇ ಬಿಟ್ಬಿಡ್ತಾರೆ. ಏನೋ ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ನೀರು ಸಿಗುತ್ತೆ ಬಿಡು ಅಂತೇಳಿ ಆ ಪ್ಲಾಸ್ಟಿಕ್ಕನ್ನು ತೆಗೆದುಕೊಂಡು ಎಲ್ಲ ಕಡೆ ಪರಿಸರ ನಾಶವನ್ನು ಮಾಡ್ತಾ ತಮ್ಮ ಆರೋಗ್ಯಕ್ಕೂ ಹಾನಿಕರ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ವಿಚಾರವನ್ನು ನೀವು ಗಮನಿಸಿದ್ದೀರಾ, ಎಲ್ಲ ಬೇರುಗಳಿಗೆ ಯಾವ ರೀತಿ ಒಂದು ಮರದ ಒಟ್ಟುಗಳನ್ನು ಹಾಕಿ ಆ ಬೇರುಗಳು ನೆಲಕ್ಕೆ ಊರುವಂತೆ ಮಾಡ್ತಾ ಇದ್ದಾರೆ, ನೀವು ಗಮನಿಸ್ಬೋದು. ಆ ಕಂಬಿಯಿಂದ ಒಂದು ಜಾಲದ ಥರ ಒಂದು ವೃತ್ತಾಕಾರವಾಗಿ ಮಾಡಿ ಎಲ್ಲ ಎಲೆಗಳು ಅಲ್ಲಿ ಬೀಳುವಂತೆ ಮಾಡ್ತಾ ಇದ್ದಾರೆ.
ಆ್ಯಂಡ್ ನೀವು ಗಮನಿಸ್ಬೋದು ಹಿಂಭಾಗದಿಂದ ಕಾಣಿಸ್ತಾ ಇದೆ ಮುನೀಶ್ವರ ದೇವಸ್ಥಾನ. ಮುಂಭಾಗವನ್ನು ನೋಡುವ ಕೇತುಹಳ್ಳಿ ಎನ್ನುವಂತಹ ಒಂದು ಜಾಗದಲ್ಲಿ ಮುನೀಶ್ವರ ದೇವಸ್ಥಾನ ಇದೆ. ಈ ಊರ ಹೆಸರು ಕೇತುಹಳ್ಳಿ ಅಂತ. ಆ್ಯಂಡ್ ಯಾವಾಗಲೇ ಹೋದರೂ ದೇವಸ್ಥಾನದ ಅರ್ಚಕರು ಕೂಡ ಅದೇ ಜಾಗದಲ್ಲಿ ಇರ್ತಾರೆ. ಆ್ಯಂಡ್ ನೀವು ಪೂಜೆಯನ್ನು ಕೂಡ ಮಾಡಿಸ್ಕೊಂಡು ಅಲ್ಲೇ ಆ ಜಾಗದಲ್ಲಿ ಕೂತ್ಕೊಂಡು ಧ್ಯಾನವನ್ನು ಕೂಡ ಮಾಡ್ಬೋದು. ಒಂದು ಸಣ್ಣ ಮರವನ್ನು ಕಡಿದಿರೋದು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಆ್ಯಂಡ್ ಮುನೇಶ್ವರ ದೇವಸ್ಥಾನ, ದೇವರು ನಮಸ್ಕಾರ ಹಾಕ್ಕೊಳ್ಳಿ. ಆ್ಯಂಡ್ ಭಾರಿ ಫೋಟೋ ಸೆಷನ್ ನಡೀತಾ ಇದೆ ನೋಡಿ. ಸೂಪರಾಗಿ ತಗೊತಾ ಇದ್ದಾರೆ. ಅವರು ಫೋಟೋ ಸೆಷನ್ ತೊಗೊತಾ ಇದ್ದಾರೆ ಅಂತ ಈ ವ್ಯಕ್ತಿ ಅವರನ್ನು ಶೂಟ್ ಮಾಡ್ತಾ ಇದ್ದಾನೆ. ಅದೇನು ಫುಲ್ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾನೆ ಯಾರಿಗೆ ಏನೇನು ಮಾಡ್ತಾ ಇದ್ದಾರೆ ಅಂತ. ಸೊ ಇದೇ ರೀತಿ ಆ್ಯಂಡ್ ಲವರ್ಸ್ಗಳು, ಫ್ಯಾಮಿಲಿ ಮೆಂಬರ್ಸ್ಗಳು, ಫ್ರೆಂಡ್ಸ್ಗಳು ಹೀಗೆ ಎಲ್ಲಂದರಲ್ಲಿ ಕೂತ್ಕೊಂಡು ಫೋಟೋ ಸೆಷನ್ನು ಹೀಗೆ ಮಾಡ್ತಾನೇ ಇರ್ತಾರೆ. ಆ್ಯಂಡ್ ಇಲ್ಲಿ ಮುಖ್ಯವಾಗಿ ಕ್ಯಾಮ್ರಾವನ್ನು ತೆಗೆದುಕೊಂಡು ಫೋಟೋ ಸೆಷನ್ ಮಾಡೋ ಹಾಗಿಲ್ಲ. ಮೊಬೈಲನ್ನು ತೆಗೆದುಕೊಂಡು ಫೋಟೋ ಎಷ್ಟು ಬೇಕೋ ತೊಗೊಬೋದು, ವೀಡಿಯೋವನ್ನು ಮಾಡ್ಕೊಬೋದು. ಆ್ಯಂಡ್ ನೀವೇನಾದರೂ ಕ್ಯಾಮ್ರಾವನ್ನು ಬಳಸ್ತೀರಿ ಅಂದರೆ ಆ್ಯಂಡ್ ಪರ್ಮಿಷನ್ ತೊಗೊಬೇಕಾಗುತ್ತೆ, ಇಷ್ಟು ಅಮೌಂಟ್ ಅಂತ ಕಟ್ಟಬೇಕಾಗತ್ತೆ. ತೋಟಗಾರಿಕೆ ಇಲಾಖೆ ಈ ಒಂದು ಎಲ್ಲ ಜಾಗವನ್ನು ಒಂದು ಅವರ ಒಂದು ಸುಪರ್ದಿಯಲ್ಲಿ ಬರುತ್ತೆ. ಅವರು ಇನ್ಚಾರ್ಜ್ ಇರ್ತಾರೆ. ಸೊ ಹಾಗಾಗಿ ಅವರ ಬಳಿ ನೀವು ಪರ್ಮಿಷನನ್ನು ತೆಗೆದುಕೊಬೇಕಾಗತ್ತೆ. ಆ್ಯಂಡ್ ಈ ಜಾಗಕ್ಕೆ ಬಂದರೆ ಈ ಕಂಬಿಗಳನ್ನು ಮುಟ್ಲಿಕ್ಕೆ ಹೋಗಬೇಡಿ, ಒಳಗಡೆ ಎಂಟ್ರಿ ಆಗಬೇಡಿ. ಏಕೆಂದರೆ ಈಗಾಗಲೇ ಸುಮಾರು 400 ವರ್ಷಗಳ ಇತಿಹಾಸ ಇರುವಂತಹ ಒಂದು ಮರಗಳು, ಅಂದರೆ ಒಂದೇ ಮರ. ಆ್ಯಂಡ್ ಈಗ ನೋಡಲಿಕ್ಕೆ ಅನೇಕ ಮರಗಳ ರೀತಿ ಕಾಣಿಸುತ್ತೆ. ಅದನ್ನು ಹಾಳು ಮಾಡಬಾರ್ದು, ಅದನ್ನು ಉಳಿಸ್ಕೊಬೇಕು. ನೀವು ನೋಡ್ಬೋದು ಅಳಿಲು. ಇದೇ ರೀತಿ ಸಣ್ಣ ಸಣ್ಣ ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಈ ಜಾಗದಲ್ಲಿ ಇದೆ ಅಂತ ಹೊರಗಡೆ ಒಂದು ಚಿತ್ರಣವನ್ನು ಬರೆದಿದ್ದಾರೆ. ತುಂಬ ಅದ್ಭುತವಾಗಿದೆ, ಅದನ್ನು ನೋಡಿ. ಆ್ಯಂಡ್ ಇದರ ಇತಿಹಾಸ ಎಲ್ಲವನ್ನು ಅಲ್ಲೇ ಬರೆದಿದ್ದಾರೆ, ನೀವು ನೋಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ನೀವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಆ್ಯಂಡ್ ನನಗೆ ಗೊತ್ತಿರುವಂತಹ ಒಂದಷ್ಟು ಮಾಹಿತಿಯೊಂದಿಗೆ ನಿಮಗೆ ಈ ಜಾಗದ ವಿಶ್ಲೇಷಣೆ ಹಾಗೂ ಒಂದಷ್ಟು ಜೀವನದ ಬಗ್ಗೆ ತಿಳಿಸ್ದೆ. ಆ್ಯಂಡ್ ನೀವೇನಾದರೂ ಈ ಜಾಗಕ್ಕೆ ಹೋಗಿದ್ದರೆ ಅಥವಾ ಯಾರ ಜೊತೆ ಆದರೂ ಹೋಗಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಥವಾ ಈ ಜಾಗದ ವಿಶೇಷತೆ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ತಿಳಿಸ್ರಪ್ಪ, ಜನರಿಗೆ ತಿಳಿಸೋಣ, ಮತ್ತೊಂದು ವೀಡಿಯೋವನ್ನು ಮಾಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ಹೋದರೆ ಇನ್ನಷ್ಟು ವಿಚಾರದೊಂದಿಗೆ ನಾನು ತಿಳಿಸ್ತೇನೆ. ಅವತ್ತು ದಿನ ಶೂಟಿಂಗ್ ಸ್ಪಾಟ್ ನೋಡಲಿಕ್ಕೆ ಹೋಗಿದ್ದರಿಂದ ಯಾವುದೇ ರೀತಿಯ ರೆಕಾರ್ಡ್ ಮಾಡಲಿಲ್ಲ. ಅಬ್ಬಬ್ಬಾ ನೋಡಿರಿ, ಇಷ್ಟೆಲ್ಲ ಪ್ರಾಣಿಗಳು ಈ ಜಾಗದಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ನಾನೇನು ಆಗಲೇ ಹೇಳಿದೆ, ದೇವಸ್ಥಾನ ಮುಕ್ತಿನಾಗ ಕ್ಷೇತ್ರ, ಅಲ್ಲಿ ಶೂಟಿಂಗ್ ನಡೀತಾ ಇರೋಂಥದ್ದು. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಜಾಗ ಇದ್ದಾರೆ, ಹೆಣ್ಣು ಮಕ್ಕಳಿಗೆ ಒಂದು ಉಚಿತವಾಗಿ ಒಂದು ಶಿಕ್ಷಣ ಕೊಡುವಂತಹ ಜಾಗ, ಗುರುಕುಲದ ಪದ್ಧತಿಯಲ್ಲೇ. ಈ ಜಾಗವನ್ನು ಕೂಡ ನಾನು ಏನು ಮುಕ್ತಿನಾಗ ಕ್ಷೇತ್ರಕ್ಕೆ ಹೋಗಿ ಬರಬೇಕಾದ್ರೆ ನಾನು ನೋಡಿದೆ. ಸೊ ಸಾಧ್ಯ ಆದರೆ ನೀವು ಈ ಜಾಗದ ಬಗ್ಗೆ ತಿಳ್ಕೊಂಡು ಈ ಜಾಗಕ್ಕೆ ಹೋಗಿ ಬನ್ನಿ. ಯಾರಿಗಾದರೂ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ ಒಂದು ಗುರುಕುಲ ಪದ್ಧತಿಯಲ್ಲಿ ಶಾಲೆಗೆ ಕಳಿಸ್ಬೇಕು ಅನ್ನೋದಾದರೆ ನೋಡಿ, ಈ ಜಾಗದಲ್ಲಿ ಎಷ್ಟು ಅದ್ಭುತವಾಗಿದೆ. ಅವತ್ತು ನಾನು ಹೋಗಿದ್ದಾಗ ಯಾವುದೇ ಕ್ಷಣಗಳು, ಅಂದರೆ ಒಂದು ಶಾಲೆ ನಡೀತಾ ಇರಲಿಲ್ಲ, ಎಲ್ಲರಿಗೂ ರಜಾ ಇತ್ತು. ಆ ಸಂದರ್ಭಕ್ಕೆ ಒಂದಷ್ಟೇನೋ ಕೆಲಸ ಮಾಡ್ತಾಯಿದ್ರು. ಒಳಗಡೆ ಹಾಗೆ ಹೋಗಿ ಹೇಗಿದೆ ಅಂತೆಲ್ಲ ನೋಡ್ಕೊಂಡು ಬಂದೆ. ಆ್ಯಂಡ್ ಅದ್ಭುತವಾಗಿದೆ ಜಾಗ. ಸಾಧ್ಯ ಆದರೆ ಒಂದು ಸಲ ಇದ್ರ ಬಗ್ಗೆ ಒಂದು ಒಳ್ಳೆ ವಿಡಿಯೋವನ್ನು ಮಾಡ್ತೇನೆ ನೋಡಿ.